ಹಲೋ ಹಾಯ್ ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಕನಾಯಕ ಈಶ್ವ ಟಿವಿಗೆ ಸ್ವಾಗತ. ಜಮಖಂಡಿ ತಾಲೂಕಿನ ಮದರಕಂಡಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಬಾಗಲಕೋಟೆ, ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರದ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಜಮಖಂಡಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮದರಕಂಡಿಯವರ ಸಂಯುಕ್ತ ಆಶ್ರಯದಲ್ಲಿ 1ರಿಂದ 7ನೇ ತರಗತಿ ವಿದ್ಯಾರ್ಥಿಗಳ ಪ್ರತಿಭಾ ಕಾರಂಜಿ ತಾಲೂಕು ಮಟ್ಟ 2025ರ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಇಂದಿನ ಪ್ರತಿಭಾ ಕಾರಂಜಿನ ಕಾರ್ಯಕ್ರಮ ಉದ್ಘಾಟಕರು ಆದ ತೀರ್ದಾಲ್ ವಿಧಾನಸಭಾ ಮತಕ್ಷೇತ್ರ ಜನಪ್ರಿಯ ಶಾಸಕರಾದ ಸಿದ್ದು ಸೌದಿ ಸಾಹೇಬರು, ದುಂಡಯ್ಯ ಹಿಡಕಲ್ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಮದರಕಂಡಿ, ಅಶೋಕ್ ಕೆ ಬಸನ್ನವರ್ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಜಮಖಂಡಿ, ಈರಪ್ಪ ಬಡಿಗೇರ್ ಅಧ್ಯಕ್ಷರು SDMC, ಶ್ರೀಮತಿ ಯಂಕವ್ವ ಹಿರೇಕುರುಬರ್ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತಿ ಮದರಕಂಡಿ, ಕಾಡೇಶ್ ಕೋಲೂರು ಕ್ಷೇತ್ರದ ಸಮನ್ವಯ ಅಧಿಕಾರಿಗಳು ಜಮಖಂಡಿ, ಸಂತೋಷ್ ತಲಕೇರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಅಧ್ಯಕ್ಷರು ಜಮಖಂಡಿ, WY ಭಜಂತ್ರಿ ಪ್ರಾರ್ಥನೆ ವಿದ್ಯಾರ್ಥಿಗಳಿಂದ ಪ್ರಾರ್ಥನಾ ಹಾಗೂ ನಾಡಗೀತೆ ಗುರುಗಾಯನ ತಂಡದಿಂದ ಒಂದಾರ್ಪಣೆ SR ಅತ್ನಿ ಸರ್, ಇನ್ನು ಹಲವು ಶಿಕ್ಷಕಿಯರು, ಮುಖಂಡರು, ಗ್ರಾಮಸ್ಥರು. ವರದಿ ಸಿದ್ಲಿಂಗ್ ಕಾಂಬ್ಳಿ, ಮೂಕನಾಯಕ ಈಶ್ವ ಟಿವಿ. ಪ್ರತಿಭಾ ಕಾರಂಜಿಗೆ ತಮಗೆಲ್ಲ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುವೆ. ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದೋ ಜಗವೆಂದು ಭೇದವೆಣಿಸದಿರು, ಓರುವುದೇ ಜೀವನ ಸಮೃದ್ಧಿಗೋಸ್ಕರ, ನಿನಗೆ ದಾರಿ ಆತ್ಮೋನ್ನತಿಗೆ ಮುಂಕುತುಮ್ಮ ಎಂಬಂತೆ ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪೂಜ್ಯರಾದ ಶ್ರೀ ಪ್ರಸಾದಯ್ಯ ಹಿರೇಮಾಡಿ ಮಧುರಕಂಡಿಯವರನ್ನ ಈ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಇವರಿಗೆ ಶ್ರೀ ಈರಪ್ಪ ಬಡಿಗೇರವರು ಹಾಗೂ ಆನಂದ ರೇವಣಪ್ಪ ರೆಡ್ಡಿ ಹಾಗೂ ಕೃಷ್ಣ ಬೆಳಗಲಿ ಅವರಿಗೆ ಸನ್ಮಾನ ಹಾಗೂ ಅನ್ನ ಪ್ರಸಾದ ವ್ಯವಸ್ಥೆ ಮಾಡಿದಂತೆ ನಾಳೆ ಶ್ರೀ ಸಂಗಮೇಶ್ ತುಳಸಿಗೇರಿ ಹಾಗೂ ದುಂಡಯ್ಯ ಹಿಡಕಲ್ ಹಾಗೂ ಸಂವಿಧಾನಿಕ ಕಾಣಿಕೆ ನೀಡಿದ ಶ್ರೀ BS ಗುರುಮಾತೆಯರು ಹಾಗೂ ಶಾಲ್ಕೊಡುಗೆ ನೀಡಿದಂತಹ PD ತುಳಸಿಗೇರಿ ಅವರಿಗೂ ಹಾಗೂ WY ಭಜಂತ್ರಿ ಸರ್, ಸಂಗೀತ ಸೇವೆ ನೀಡುವಂತ ಶ್ರೀ ಕಟ್ಟಿಮನಿ ಸರ್ ಸ್ವಾಗತ ಕೋರುವೆ. ಸಂತೋಷ್ ಪಟ್ಟಿ ಮತ್ತು ದೇವಮಣಿ ಗೌರವ ಸಮರ್ಪಣೆ ಮಾಡಬೇಕು. ಹಾಗೂ BM ಕಲ್ಲೋಳಿ ಕರ್ನಾಟಕ ರಾಜ್ಯ ಪದವೀಧರ ಪ್ರಾಥಮಿಕ ಶಿಕ್ಷಕರ ಸಂಘ ತಾಲೂಕು ಘಟಕ ಕರಟಿ ಅವರನ್ನು ಕೂಡ ಸ್ವಾಗತ ಕೋರುವೆ. SK ಕರಡಿ ಅವರನ್ನು ಕೂಡ ಸ್ವಾಗತ ಕೋರುವೆ. ಹಾಗೆ ಆಯನಲಟ್ಟಿ ಅಧ್ಯಕ್ಷರು, ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಮಖಂಡಿ ಅವರನ್ನು ಕೂಡ ಸ್ವಾಗತ ಕೋರುವೆ. ಅವರಿಗೆ ಸಂತೋಷ್ ಪಟ್ಟಿಯವರು ಆಗಮಿಸಿ ಗೌರವ ಸಮರ್ಪಣೆ ಮಾಡಬೇಕು. ನಂತರ CG ಕಡ್ಕೋಳ್ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕು ಘಟಕ ಜಮಖಂಡಿ ಅವರನ್ನು ಕೂಡ ಪೂರ್ವಕವಾಗಿ ಸಭೆಗೆ ಸ್ವಾಗತ ಕೋರ್ತೀನಿ. ಮಾಂತೇಶ್ ಕಾಂಬ್ಳೆ ಅವರು ಹಾಗೂ ಜಗದೀಶ್ ಮೇತ್ರಿ ಅವರು ಗೌರವ ಸಮರ್ಪಣೆ ಮಾಡಬೇಕಂತ ವಿನಂತಿಸಿಕೊಳ್ತೀನಿ. ಹಾಗೆ ಶ್ರೀ ಅರ್ಜುನ್ ಕಾಕಂಡಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅವರನ್ನು ಕೂಡ ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೀನಿ. ಪ್ರದೀಪ್ ಕಾಂಬ್ಳೆ ಅವರು ಆಗಮಿಸಿ ಗೌರವ ಸಮರ್ಪಣೆ ಮಾಡಬೇಕಂತ ಹೇಳಿ ವಿನಂತಿಸಿಕೊಳ್ತೀನಿ. ಪ್ರಾಥಮಿಕ ಶಾಲೆ ಮಧುರಕಂಡಿ ಅವರನ್ನು ಕೂಡ ಸಭೆಗೆ ಸ್ವಾಗತವನ್ನು ಕೋರ್ತೇನೆ. ಇವರಿಗೆ ಶ್ರೀ ರಮೇಶ್ ಸಂಗಪ್ಪ ಜಿಟಿಮನಿ ಅವರು ಆಗಮಿಸಿ ಗೌರವ ಸಮರ್ಪಣೆ ಮಾಡಬೇಕಂತ ಹೇಳಿ ವಿನಂತಿಸಿಕೊಳ್ತೇನೆ. ಶ್ರೀ BP ಅಜ್ಜನವರು ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ, ಶ್ರೀ BP ಅಜ್ಜನವರು ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಅವರನ್ನು ಕೂಡ ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಇಮ್ರಾನ್ ಪೆಂಡಾರಿ ಹಾಗೂ ಬಸವರಾಜ್ ಕಾಂಬ್ಳೆ ಅವರು ಗೌರವ ಸಮರ್ಪಣೆ ಮಾಡಬೇಕಂತ ಹೇಳಿ ವಿನಂತಿಸಿಕೊಳ್ತೇನೆ. ಅದು ಬಹುಶಃ ದೈವದತ್ತ ಕೊಡುಗೆ ಆಯಾ ಮಕ್ಕಳಿಗೆ. ಎಲ್ಲರಿಗೆ ಬರಂಗಿಲ್ಲ, ಸಂಗೀತ ಎಲ್ಲರಿಗೆ ಬರಂಗಿಲ್ಲ, ಡ್ಯಾನ್ಸ್ ಮಾಡೋದು ಸಹಿತ ಎಲ್ಲರಿಗೆ ಬರಂಗಿಲ್ಲ.
ಅನೇಕ ವಿಷಯಗಳ ಬಗ್ಗೆ ಮಾತನಾಡೋದು ಜ್ಞಾನ ಅದು ಸಹಿತ ಎಲ್ಲರಿಗೂ ಬರೋದಿಲ್ಲ. ಆ ದೇವರ ಒಬ್ಬೊಬ್ಬರಿಗೆ ಒಂದೊಂದು ಸಾಮರ್ಥ್ಯ ಕೊಟ್ಟಿರ್ತಾನೆ. ಅದನ್ನು ನಾವು ಈ ಪ್ರತಿಭಾ ಕಾರಂಜಿಯ ಮುಖಾಂತರ ಅವರಿಗೆ ಅವಕಾಶ ಕೊಟ್ಟು ಅದನ್ನು ಹೊರಗೆ ತೆಗೆದು ಅವ್ರನ್ನ ಬೆಳೆಸಿ ತಾಲೂಕು ಮಟ್ಟದ, ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದೊಳಗೂ ಸಹಿತ ಆ ಪ್ರತಿಭೆಯನ್ನು ಬೆಳಕಿಗೆ ತರುವಂಥ ಕೆಲಸವನ್ನು ಮಾಡಲಿಕ್ಕೆ ಈ ಕಾರ್ಯಕ್ರಮ ನಡೀತಾ ಇದೆ. ನಾವು ಚಿಕ್ಕವರಿದ್ದಾಗ ಹೈಸ್ಕೂಲ್ ಕಲಿಯಾಗೂ ಸಹಿತ ಕೆಲವೊಂದು ಹಳ್ಳಿಯವರು ಬಹಳ ಸುಂದರವಾಗಿ ವೈಯಕ್ತಿಕ ಗಾಯನ ಹಾಡ್ತಾ ಇದ್ದರು. ಅವ್ರು ಹಾಡ್ತಾ ಇದ್ರೆ ಅವ್ರ ಮಾತು ಕೇಳಬೇಕು, ಎಷ್ಟೊಂದು ಪ್ರತಿಭೆ ಇರಪ್ಪ, ಎಷ್ಟು ಚಂದ ಹಾಡ್ತಾನ ಅನ್ನುವಂಥದ್ದನ್ನು ನಾವೆಲ್ಲರೂ ಆ ವಿದ್ಯಾರ್ಥಿಯನ್ನು ಹೊಗಳ್ತಾ ಇದ್ವಿ. ಆ ರೀತಿ ತಮ್ಮಲ್ಲಿರ್ತಕ್ಕಂಥ ಕಲೆಯನ್ನು ಹೊರಗೆ ತರಲಿಕ್ಕೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. 1ರಿಂದ 7ನೇ ತರಗತಿಯ ವಿದ್ಯಾರ್ಥಿನಿಯರಿಗೆ ವೈಯಕ್ತಿಕ ಗೀತೆಗಳನ್ನು, ವೈಯಕ್ತಿಕ ಸ್ಪರ್ಧೆಗಳನ್ನು, ಕಾರ್ಯಕ್ರಮವನ್ನು ಈ ಪ್ರತಿಭಾ ಕಾರಂಜಿಯಲ್ಲಿ ಇಟ್ಕೊಳ್ಳಲಾಗಿದೆ. ಅದೇ ಪ್ರಕಾರದ ಹೈಸ್ಕೂಲ್ ಮಟ್ಟದ ಮೇಲ್ಪಟ್ಟು ವೈಯಕ್ತಿಕ ಮತ್ತು ಸಾಮೂಹಿಕ ಗೀತೆಗಳನ್ನು ಹಾಡುವುದರ ಮುಖಾಂತರ ತಮ್ಮ ಪ್ರತಿಭೆಯನ್ನು ತೋರ್ಪಡಿಸುವಂಥ ಕೆಲಸ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಆಗ್ತಾ ಇದೆ. ಇದು ರಬಕವಿ ಮತ್ತು ಜಮಖಂಡಿ ತಾಲೂಕು ಎರಡೂ ಸಂಬಂಧಿಸಿದಂತೆ ಈ ಪ್ರತಿಭಾ ಕಾರಂಜಿ ಇಲ್ಲಿ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಮದರಕಂಡಿ ಅಂದ್ರೆ ಕಲಾವಿದರ ತವರೂರು. ಅನೇಕ ಪ್ರತಿಭೆಗಳು ರಾಜ್ಯೋತ್ಸವ ಪ್ರಶಸ್ತಿ ಪಡೀಲಿಕ್ಕೆ ಅರ್ಹರಾದಂಥ ವ್ಯಕ್ತಿಗಳು, ಅನೇಕ ಬಯಲಾಟಗಳು. ಬಹುಶಃ ಮದರಕಂಡಿ ನಾವು ಚಿಕ್ಕವರಿದ್ದಾಗ ಕೇಳ್ತೀವಿ ಸಂಗ್ಯಾಬಾಳ್ಯನ ಆಟ, ಹೇಮರೆಡ್ಡಿ ಮಲ್ಲಮ್ಮನ ಆಟ. ಅದು ಭಾಳ ಸುಪ್ರಸಿದ್ಧ. ಮೊದಲು ಕೇಳಬೇಕಾದ್ರೆ ಆ ರೀತಿ ಕಲೆನೂ ಬೇಕಾಗ್ತದೆ. ಪಾರಿಜಾತ ಆಟ ಬಯಲಾಟ ಮಾಡಬೇಕಾದ್ರೆ ಅದನ್ನು ಕೂತು ಕೇಳ್ತಿದ್ರು ಭಾಳಷ್ಟು ಜನ. ನಮ್ಮ ಜೀವನದ ಅನೇಕ ಮರ್ಮಗಳನ್ನು ತಿದ್ದುಕೊಳ್ಳುವಂಥ ಪ್ರತಿಭೆಗಳು ಅದರಲ್ಲಿ ಇರ್ತಿತ್ತು. ಮಲ್ಲಮ್ಮನ ಬಯಲಾಟ ಮಾಡೋದ್ರ ಮುಖಾಂತರ ನಾವು ಮಲ್ಲಮ್ಮನ ಭಕ್ತಿ ಭಂಡಾರವನ್ನು ನಮ್ಮ ಹೆಣ್ಣು ಮಕ್ಕಳಿಗೆ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ರೀತಿ ಏನೇನು ಕಲೆ ಇರ್ತದ ಆ ಕಲೆಯ ಮುಖಾಂತರ ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ಮಾಡಲಿಕ್ಕೆ ಈ ಪ್ರತಿಭಾ ಕಾರಂಜಿಯನ್ನು ಯಶಸ್ವಿಯಾಗಿ ನಡಲಿಕ್ಕೆ ಈ ಮದರಕಂಡಿ ಗ್ರಾಮವನ್ನು ಈಗ ಆಯ್ಕೆ ಮಾಡಿಕೊಂಡಿದ್ದು ಭಾಳ ಒಳ್ಳೆಯ ಸಂಗತಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಈಗ ಆಲ್ರೆಡಿ ಟೈಮ್ ಭಾಳ ಆಗ್ಯದ. ಎಲ್ಲ ಮಕ್ಕಳಿಗೂ ಸಹಿತ ಅವಕಾಶಗಳ ಸಿಕ್ಕು ಅವರಿಗೆ ಪ್ರಶಸ್ತಿಗಳನ್ನು, ಆಯ್ಕೆಗಳನ್ನು ಮಾಡುವಂಥ ಕಾರ್ಯಕ್ರಮ ಹೀಗಾಗಿ ಬೇಗನೆ ಎಲ್ಲ ಶಿಕ್ಷಕರು ತಮ್ಮ ತಮ್ಮ ವಹಿಸಿಕೊಟ್ಟಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಕರಾರುವಕ್ಕಾದ ನಿರ್ಣಯಗಳನ್ನು ಕೊಡೋದ್ರ ಮುಖೇನ ಹಂಸ ಕ್ಷೀರ ನ್ಯಾಯದಂತೆ ತೀರ್ಪನ್ನು ಕೊಟ್ಟು ಇಲ್ಲಿ
ಪ್ರಥಮ ದ್ವಿತೀಯ ತೃತೀಯ ಬಂದಿರತಕ್ಕಂಥ ಮಕ್ಕಳು ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ಅವರು ತಮ್ಮ ಸ್ಥಾನವನ್ನು ಗಿಟ್ಟಿಸುವ ರೀತಿಯಲ್ಲಿ ಆಗಬೇಕು. ಅದರ ಮುಖೇನವಾಗಿ ರಾಜ್ಯ ಮಟ್ಟದಲ್ಲಿಯೂ ಕೂಡ ಅವರು ಸ್ಥಾನಗಳನ್ನು ಪಡೆಯುವುದರ ಮುಖಾಂತರ ನಮ್ಮ ಜಮಖಂಡಿ ತಾಲೂಕನ್ನು ಭಾಳ ಶ್ರೇಷ್ಠ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ತಾವೆಲ್ಲರೂ ಮಾಡಬೇಕಂತೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಈಗ ತಾನೇ ಮುದ್ರೆಡ್ಡಿ ಸರ್ ಹೇಳಿರುವ ಹಾಗೆ ಓದು ಬರಹದಿಂದ ಅಷ್ಟೇ ನಮ್ಮ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಓದು ಬರಹ ಒಂದು ನಮ್ಮ ಜೀವನಕ್ಕೆ ಅಗತ್ಯವಿದೆ, ಬಟ್ ಅದೇ ಜೀವನವಲ್ಲ. ನಮ್ಮ ಜೀವನ ಏನಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಭಗವಂತನ ಸೃಷ್ಟಿಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ವಿಭಿನ್ನ, ವಿಶಿಷ್ಟ ಮತ್ತು ಶ್ರೇಷ್ಠವಾಗಿರ್ತಾನೆ. ಅವನದೇ ಆಗಿರ್ತಕ್ಕಂಥ ಒಂದು ಕಲೆ, ಸಾಹಿತ್ಯ, ವಿಜ್ಞಾನ ಬೇರೆ ಬೇರೆ ರಂಗದಲ್ಲಿ ಇರ್ತಾರೆ. ಈಗೇನು ಹೇಳಿದ್ರು ಅವರು, ಈಗ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಬಹಳಷ್ಟು ಉನ್ನತ ಮಟ್ಟಕ್ಕೆ ಹೋಗಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಮುಂದಿದ್ದಾವೆ. APJ ಅಬ್ದುಲ್ ಕಲಾಂ ಇರ್ಬೋದು, ಸರ್ CV ರಾಮಣ್ಣ ಇರ್ಬೋದು, ಗಂಗೂಬಾಯಿ ಹಾನ್ಗಲ್ ಅವರು ಇರ್ಬೋದು, ಭೀಮ್ಸಿಂಗ್ ಜೋಶಿ ಇರ್ಬೋದು. ಹಾಗೆ ಈ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಹೇಮರೆಡ್ಡಿ ಮಲ್ಲಮ್ಮ ಅಂತಂದ್ರೆ ಮಧುರಕಂಡಿ ಅಂತಕ್ಕಂಥ ಇಡೀ ಜಗಜ್ಜಾಹೀರಾಗಿರ್ತಕ್ಕಂಥದ್ದು. ಇಡೀ ರಾಜ್ಯಕ್ಕೆ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತವೂ ಕೂಡ ಉತ್ತಮ ಕಲಾವಿದರು ನೀಡಿರ್ತಕ್ಕಂಥ ಈ ಗ್ರಾಮ, ಆ ಗ್ರಾಮದಲ್ಲಿ ನಾವು ಈ ಒಂದು ಪ್ರತಿಭಾ ಕಾರಂಜಿಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಕೂಡ ಅಷ್ಟೇ ಸುಸ್ಥಿರವಾಗಿರ್ತಕ್ಕಂಥದ್ದು. ಈ ಗ್ರಾಮದಲ್ಲಿ ಏನು ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ, ಆ ಎಲ್ಲ ವಿದ್ಯಾರ್ಥಿಗಳಿಗೆ ಇಲಾಖೆ ವತಿಯಿಂದ ನಾನು ಅಭಿನಂದನೆಯನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಾರಣ ಅಲ್ಲಿ ಬಂದಿರತಕ್ಕಂಥ ಮಕ್ಕಳು ಗೀತ ಗಾಯನ ಹೇಳ್ತಾರೆ, ಆಮೇಲೆ ಉರ್ದು ಗಜಲ್ ಹೇಳ್ತಾರೆ, ಮರಾಠಿ, ಆಮೇಲೆ ಕನ್ನಡ ಕಂಠಪಾಠಗಳು ಮತ್ತು ಕ್ಲೈ ಮಾಡ್ಲಿಂಗ್ ಅಂದರೆ ಕೆಸರಲ್ಲಿ ಚಿತ್ರಗಳನ್ನು ಬಿಡಿಸ್ತಕ್ಕಂಥದ್ದು, ಹಾಡುಗಳು, ನೃತ್ಯ, ಮಿಮಿಕ್ರಿ. ಮೊನ್ನೆ ಒಂದು ಹುಡುಗ, ನಾವು ಫಂಕ್ಷನ್ ಮುಗಿಸಿ ಬರ್ತಾ ಇದ್ದೀವಿ ಎಲ್ಲೆಟ್ಗಳಿಗೆ, ಆ ರಸ್ತೆಗೆ ಹೋದ್ವಿ, ನಾಯಿತ್ರ ಹೊರಲಾಕತ್ತೆ, ಹಚ್ಚತ್ತೇಳಿ ಎಲ್ಲರೂ ಹಾಕತ್ತ, ಅವನ ಹೊಳೆ ಹೊಳಾಕತ್ತೀವಿ ಎಲ್ಲರೂ ಕೂಡ ಎಲ್ಲರೂ ಅಂತೇಳಿ. ಅಂದರೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಕಲೆಗಳು ವಿದ್ಯಾರ್ಥಿಯಲ್ಲಿ ಇರ್ತವೆ. ಅಂಥ ಸೂಕ್ತವಾಗಿರ್ತಕ್ಕಂಥ ಕಲೆಯನ್ನು ಹೊರಹೊಮ್ಮಿಸ್ತಕ್ಕಂಥ ಇರ್ತಕ್ಕಂಥ ಏಕೈಕ ವೇದಿಕೆ ಯಾವುದಾದ್ರಿಂದ ಅದು ಪ್ರತಿಭಾ ಕಾರಂಜಿ ವೇದಿಕೆ. ಹೀಗಾಗಿ ಈ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಮಕ್ಕಳು ಓದು ಬರೋದ್ರ ಜೊತೆಗೆ ತಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಇರ್ತಕ್ಕಂತಹ ಒಂದು ಕಾರ್ಯಕ್ರಮ ಇದಾಗಿದೆ. ಈ ಕಾರ್ಯಕ್ರಮಕ್ಕೆ ಏನು ತನು ಧನ ಮನ ಕೊಟ್ಟು ಇವತ್ತಿನ ಕಾರ್ಯಕ್ರಮಕ್ಕೆ ಊಟ ಪೆಂಡಲ್ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಯಾರು ಬಲಿ ಬಿಡಿಸಿದ್ದೋ ಗೊತ್ತಿಲ್ಲ, ಅಂಥವ್ರಷ್ಟು ಆಯ್ಕೆಯಾಗಿ ಬಂದಿರ್ತಾರೆ ಎಲ್ಲರೂ. ಅದಕ್ಕೆ ನಾನು ಎರಡೂ ಭಾಷೆ ಗೊತ್ತಿರುವಂಥ ಜಡ್ಜ್ ಆಗಿ ಯಾರು ಬಂದಿರು, ನಿರ್ಣಾಯಕರಾಗಿ ಬಂದಿರೋ ಕೈ ಮುಗಿ ಕೇಳ್ತೀನಿ. ಖರೋ ಯಾರ್ದಾರೋ, ಖರೆ ಯಾರ್ದಾರೋ ಆ ಪ್ರತಿಭೆಗಳಿಗೆ ನಾವು ಮಾರ್ಕ್ಸ್ ಹಾಕೋಣ. ಆ ಚಿಕ್ಕಡಿ ಶಾಲೆಯೊಳಗೆ ಯಾರೋ ನನ್ನ ಸ್ನೇಹಿತ ಮಾಸ್ತರ್ದನೋ, ಅವ್ರ ಸಂಬಂಧಿಕ ಮಗಳೈತಿ, ನನ್ನ ಫ್ರೆಂಡ್ನ ಮಗಳೈತಿ ಅಂದ್ಕೊಂಡು ಹಿಡಿದ್ರೆ ನಾವು ಹಾಕಿವಿ ಅಂದ್ರೆ ನಾವು ನೇರವಾಗಿ ಭಗವಂತನ ಎದುರುಗಡೆ ತಪ್ಪು ಮಾಡಾಕ್ತಿದ್ದೀವಿ ಅಂತ ಅದಕ್ಕೆ ನಮಗೆ ಇರಲಿ. ಯಾರು ಜಡ್ಜ್ ಆಗಿರೋ ಅವರೆಲ್ಲರೂ, ಯಾಕಂದ್ರೆ ಭಾಳಷ್ಟು ತಪ್ಪುಗಳು ಮಾಡ್ತೀವಿ ನಾವು. ಅಂತ ಪ್ರತಿಭೆಗೆ ಮಾರ್ಕ್ಸ್ ಹಾಕಿರ್ಲಿಲ್ಲ ಅಂದರೆ ಅವ್ರು ಸರಸ್ವತಿ ಸಭೆ ಹಾಡತ್ತಿರಲಿಲ್ಲ, ಶಿವಲಿಂಗ ಲಕ್ಕಣಗಳು ಚಲೋ ಸ್ವಲ್ಪ ಸಂಗೀತಗಾರಿಕೆ ಆಗತ್ತಿರಲಿಲ್ಲ. ನಮ್ಮಲ್ಲಿ ಎರಡು ಆ ಕಡೆ ದೊಡ್ಡ ಕಡೆ ಆ ಕಡೆ ಎರಡು ಒಂದು ಶಾಣ್ಯಾರಿಗೆ ಏನಂದ್ರೆ ಅದಕ್ಕೆ ಈ ಶಾಣೆ ನಮ್ಮ ಭಾಗದಾಗೋದು ಯಾರು ಗೊತ್ತಿರಲಿ ನಮಗೆ. ಆದ್ರೆ ಹೊರಗೆ ತರೋ ಕೆಲಸ ನಾವು ಮಾಡಬೇಕು. ಇದೇ ನಮ್ಮ ಹೈಸ್ಕೂಲ್ನಲ್ಲಿ ನಮ್ಮ ಸುರೇಶ್ ಬಡಿಗೇರ್ ಮಾಸ್ತರ್ ಆಗ್ತಿದ್ದಾರೆ, ತಬಲಾಜಿ ಅವರು. ಇದೇ ತಬಲಾ ಮುಗಿಸಿದ್ರೆ ಇಬ್ಬರು ಗುರುಗಳು, ಮಾಲಿಂಗೇನ ಗುರುಗಳು. ಅವ್ರ ಮಗಳು ನಮ್ಮ ಹೈಸ್ಕೂಲ್ದಾಗಿದ್ರೆ ಬಹುತೇಕ ಎಷ್ಟು ಜಾಣಿಗೆ ಎಷ್ಟು ಶರ್ಟ್ ಮೇಲೆ ಕೊಡಿ ಮ್ಯಾಗಿನ ಶರ್ಜಿನಾಗ ಹಾಡ್ತಿದ್ದು, ಅದಕ್ಕೆ ಒಂದು ಮುಂಚೆ ಹೆಚ್ಚು ಹಾಡ್ತಿದ್ರು ಏನು ತಪ್ಪಾಗಲಿಕ್ಕಿಲ್ಲ ನಮ್ಮೂರು ವಿದ್ಯಾರ್ಥಿನ. ಆದ್ರೆ ನಾವು ಯಾರೂ ಕಳಿಸಲಿಲ್ಲ, ಮುಂದೆ ಯಾರೂ ಗಂಡು ತಟ್ಟಿ ಕಳಿಸ್ಲಿಲ್ಲ. ಆಕೆ ಎಷ್ಟು ಹೇಳಿಕೆ ಆಗಿಲ್ಲ. ಇಲ್ಲೇ ಬಡಿಗ್ಯಾರ ಮುಣೇಶ್ ಎಂತಾಗಿ 4-5 ಹಾಡೋದು ಕೂತ್ಬಿಟ್ಟು ಮುಗೀತು. ನಾ ಯಾಕೆ ಹೇಳಕ್ಕೆ ಉದಾಹರಣೆ ಅಂದ್ರೆ ಜ್ವಲಂತ ಉದಾಹರಣೆಗಳು, ಚಲೋ ಹಾಡುವಂಥವು, ಅಷ್ಟೊಂದು ಶ್ರುತಿ ಮ್ಯಾಲ ಹೋಗುವಂಥ ಹಾಡುಗಾರಿಕೆ ಇರುವಂಥ ಹುಡುಗರನ್ನ ನಾವೆಲ್ಲ ಮಾಡ್ಕೊಂಡು ಬಿಡ್ತೀವಿ. ಶಿಕ್ಷಕರು ಹಿಡ್ಕೊಂಡು, ವಿದ್ಯಾರ್ಥಿಗಳು ಹಿಡ್ಕೊಂಡು, ಪಾಲಕರ ಹಿಡ್ಕೊಂಡು. ಪಾಲಕರಿಗೆ ನಮ್ಮ ಮಕ್ಕಳು ಹಾಡ್ತಾವಂದ್ರೆ ಅದು ಚಂದ. ನೌಕರಿನ ಹೇಳಿದಾಗ ಖರೆ 98 ಮಾರ್ಕ್ಸ್ ತೊಗೊಂಡಾಗ ಖರೆ ಅಲ್ಲ. ಇವತ್ತು 98 ತೊಗೊಂಡವ್ರು ಭಾಳ ಶಾಣ್ಯರಾಗ್ಯಾರ. ಅವ್ರು 10th ಪಾಸ್ ಆಗಿರಲಿಲ್ಲ. ಸಚಿನ್ ತೆಂಡೂಲ್ಕರ್ ಪಾಕಿಸ್ತಾನಕ್ಕೆ ಆಡಕ್ಕೆ ಹೋಗಿದ್ದು ವರ್ಲ್ಡ್ ಕಪ್, ಆಟದೊಳಗೂ ಮುಂದೆ ಹೋದಂಥವ ಅವನು. ಆದ್ರೆ ಮಾರ್ಕ್ಸ್ನಾಗ 32 ಇದ್ದ ಅವನು. ಅವ್ನು ಭಾಳ ಚಲೋ ಆಡ್ತಾನಂತ ಒಂದು 3 ಮಾರ್ಕ್ಸ್ ಯಾರು ಎತ್ತಿ ಹಾಕಿರ್ಬೋದು ಬಹುತೇಕ. ಅಷ್ಟು ಕಟಾನ್ಕಟ್ಟಿ ಪಾಸ್ ಅದಾವ. ಭಾರತ ರತ್ನ ಪ್ರಶಸ್ತಿ ತಗೊಳಕ್ಕೆ ರಾಜ ಆಗ್ಯಾನಂದ್ರೆ ಮತ್ತು ನಮ್ಮಲ್ಲಿ ಇರುವಂಥ ವಿದ್ಯಾರ್ಥಿಗಳು ಎಲ್ಲ ನಮ್ಮ ಕಾಂಬಳಿ ಒಂದು ವಿದ್ಯಾರ್ಥಿ ಹಾಡ್ತಾ ದಿನ ಪ್ರಾರ್ಥನಾದ್ರು ನೋಡಬೇಕು, ಹೆಮ್ಮೆ ಪಡಬೇಕು. ಎಲ್ಲ ಜ್ವರ ಜಪಾಳೆ ಹಾಕಿ ಸಲ ಅದಕ್ಕೆ ಪ್ರತಿಭೆಗಳನ್ನು ಕೊಡುವಂಥ ಕೆಲಸ ಆಗಬಾರ್ದು ಅನ್ನೋ ಉದ್ದೇಶದಿಂದ ಮಾತಾಡಿದ್ರೆ ಯಾರು ತಪ್ಪಡಿಸಿದ್ರೆ ಕ್ಷಮಾ ಮಾಡ್ರಿ.
ಅದಕ್ಕೆ ಪ್ರತಿಭೆಗಳನ್ನು ಎತ್ತು ಕೆಲಸ ಐತಿ, ಕಲೋತ್ಸವ ಇದೆ, ಇದು ಪ್ರತಿಭೆ ಕಾರಂಜಿ ಐತಿ, ಪ್ರತಿಭೆಗಳನ್ನ ಎತ್ತು ಕೆಲಸ ಮಾಡುವಂಥದ್ದನ್ನು ನಾವೆಲ್ಲರೂ ತುಂಬ ಜವಾಬ್ದಾರಿ ಇರುವಂಥವ್ರು ಎಲ್ಲರೂ ಮೇಲಿರುವವರು ಇಲ್ಲಿ ಕೆಳಗಿರುವಂಥ ಇವರಲ್ಲಿ ಚರ್ಚ್ಗಳು ಅದು ಸರಿಯಾದ ನಿರ್ಣಯ ಕೊಡುವಂಥ ಕೆಲಸ ಮಾಡೋಣ. ವಿದ್ಯಾರ್ಥಿಗಳು ತಮ್ಮಲ್ಲಿರುವಂಥ ಪ್ರತಿಭೆಯನ್ನು ಮನ್ನಪನ ಹೋರಾಟ ಮೂಲಕ ನಾವು ಮೊದಲು ಖಂಡಿತ ಪ್ರಸಿದ್ಧಾಗಿರ್ಬೋದು, ಅದ್ರ ಜೊತೆಗೆ ಇರುವಂಥ ಕಲಾ ಪ್ರತಿಭೆಗಳನ್ನು ಹೊರಗೆ ಹಾಕುವಂಥ ಕೆಲಸ ಕೂಡ ಈ ವೇದಿಕೆಯಲ್ಲಿ ಆಗಬೇಕು ನಮ್ಮ ವಿನಂತಿ ಮಾಡ್ಕೊಂಡು ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ